3-4 ಹಾಸ್ಪಿಟ್ಲು ಸುಮಾರು ಡಾಕ್ಟರ್ಗಳು ಸುತ್ತಾಯ್ತು ನಾನು. ಎಲ್ಲಿ ನನಗೆ ಏನು ಮಾತ್ರೆಗಳು ಕೊಡ್ತಾರೆ, ಒಂದು ವಾರ 15 ದಿವಸ ಕಡಿಮೆ ಇರುತ್ತೆ, ಮತ್ತೆ ಪುನಃ ಸ್ಟಾರ್ಟು. ಡಿಸ್ಕ್ ಬಲ್ಜ್ ಆಗಿತ್ತು, ಆಮೇಲೆ ಸೊಂಟ ನೋವು, ಬೆನ್ನು ನೋವು, ಕಾಲು ಎಳ್ತ, ಒಂದಷ್ಟು ದೂರ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಅಲ್ಲೆಲ್ಲ ತೋರಿಸ್ಕೊಂಡೆ, ಆಪರೇಷನ್ಗೆ ಹೋಗ್ಬೇಕು ನೀವು, ಬೇರೆ ದಾರಿ ಇಲ್ಲ ಡಿಸ್ಕ್ ಬಲ್ಜ್ಗೆ ಅಂತ ಹೇಳಿದ್ರು. ಸರ್ಜರಿ ಮಾಡ್ಕೊಂಡ್ರೆ ಲೈಫ್ ಅಷ್ಟೇ, ಅದು ಗ್ಯಾರಂಟಿ ಕೊಡಲ್ಲ ಅಂತ. ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ಪುನಃ ಬರುತ್ತೆ ನೋವು. 100% ವಾಸಿ ಆಯ್ತು ಅಂತ ಹೇಳ್ತಿದ್ರಲ್ಲ, 100% ವಾಸಿ ಮಾಡಿದ್ದು ಯಾರು ಹೇಳಿ? ನೀವು ಸರ್. ನಾವಲ್ಲ, ದೇವರು ನಿಮ್ ರೂಪದಾಗ ಬಂದಿದ್ದಾರೆ. 100% ವಾಸಿ ಮಾಡಿದ್ ನಿಮ್ ದೇಹ. ದೇಹಕ್ಕೆ ಎಷ್ಟು ಹೀಲಿಂಗ್ ಪವರ್ ಇದೆ. ಡಾಕ್ಟರ್ ಹೀಲ್ ಅಂದ್ರೆ ಯಾರಪ್ಪ? ಡಾಕ್ಟರ್ ಹೀಲ್ ಅಂದ್ರೆ ಅವ್ರವ್ರ ಬಾಡಿನೇ ಹೀಲ್. ಸ್ನೇಹಿತರೆ, ಸತೀಶ್ ಅಂತ, ಇವ್ರಿಗೆ 56 ವರ್ಷ ವಯಸ್ಸು. ಸಿವಿಯರ್ ಏನ್ ಸಮಸ್ಯೆ ಇತ್ತು ಅಂತ ನೀವು ಹೇಳ್ಬಿಡಿ ಸರ್. ಡಿಸ್ಕ್ ಬಲ್ಜ್ ಆಗಿತ್ತು, ಆಮೇಲೆ ಸೊಂಟ ನೋವು, ಬೆನ್ನು ನೋವು, ಕಾಲು ಎಳ್ತ, ಒಂದಷ್ಟು ದೂರ ನಡೆಯಕ್ ಆಗ್ತಿರ್ಲಿಲ್ಲ. ಈಗ 100% ಓಕೆ. ಆಮೇಲೆ ಮಂಡಿದು ನೀರ್ ಸೇರ್ಕೊಳ್ಳೋದು, ಊತ ಬರೋದು, ಈಗ ಊತ ಇಲ್ಲ, ಮತ್ತೆ ಚೆನ್ನಾಗಾಗಿದೆ. ಈಗ ಎಕ್ಸರ್ಸೈಸ್ ಮಾಡಿದ್ರೆ ನೋವಿಲ್ಲ. ಮತ್ತೆ ಲಿಗ್ಮೆಂಟ್ ಕಟ್ ಆಗಿದೆ ಅಂದ್ರೆ ಅವ್ರು, ನೀರಜ್ ಅವರು, ಅದು ಮತ್ತೆ ಕೂತ್ಕೊಂಡು ಎದ್ರೆ ನೆಟ್ಗೆ ಬರುತ್ತೆ, ಪರವಾಗಿಲ್ಲ. ಲಟ್ಗೆ ಓಕೆ. ಇವಾಗ ನೋವಿಲ್ಲ ತಾನೆ? ನೋವಿಲ್ಲ ಸರ್. ತಲೆ ಕೆಡಿಸ್ಕೊಬೇಡಿ. ಹೌದಾ? ತಲೆ ಕೆಡಿಸ್ಕೊಬೇಡಿ. ಸೊ ಮಂಡಿನೇ ಸರಿಯಾಗಿದೆ, ಸೊಂಟನ ಸರಿಯಾಗಿದೆ, ಬೆನ್ನು ಸರಿಯಾಗಿದೆ. ಬೆನ್ನು ಸರಿಯಾಗಿದೆ. ಇದು ಲಿಗ್ಮೆಂಟ್ ಕಟ್ ಆಗಿದೆ ಅಂದ್ರು. ಅದು ತಲೆ ಕೆಡಿಸ್ಕೊಬೇಡಿ ಸರ್. ಲೈಕ್ ವಿ ಹ್ಯಾವ್ ಗಿವನ್ ಇಂಜೆಕ್ಷನ್, ಅದು ಸಿಂಪ್ಟಮ್ಸ್ ಏನಾದ್ರು ಇದೆಯಾ ಅಂತ ತಲೆ ಕೆಡಿಸ್ಕೊಳ್ಳೋಣ. ಸಿಂಪ್ಟಮ್ಸ್ ಏನಾದ್ರು ಡೋಂಟ್ ವರಿ ಅಬೌಟ್ ಇಟ್. ಅದೇ ಕೂಡ್ಕೊಳ್ಳುತ್ತಾ? ಇವಾಗ ಅದು ಕೂಡ್ಕೊಂಡಿರೋದಕ್ಕೆ ನಿಮಗೆ ಪೈನ್ ಇಲ್ಲ, ಕೂಡ್ಕೊಂಡಿರೋದಕ್ಕೆ ನಿಮ್ಗೆ ಸ್ಕಿಡ್ ಆಗಿ ನಡೀತಾ ಇದ್ದೀರಾ, ಆರಾಮಾಗಿ ಚೆನ್ನಾಗಿ ನಡೀತಿರಲ್ವಾ? ಇವಾಗ ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀರಾ? ಈಗ ಸರ್ ಬೆಳಗ್ಗೆ 1-2.5 ಕಿಲೋಮೀಟರ್, ಸಂಜೆ 1-2 ಕಿಲೋಮೀಟರ್. ಸರ್ ನೀವು ದೇವ್ರು ನಿಮ್ ರೂಪದಲ್ಲಿ ಬಂದಿದ್ದಾರೆ. ನಾನು ಎಲ್ಲೆಲ್ಲೋ ಸುತ್ತಾಡಿ ಎಲ್ಲಿ ಚೆನ್ನಾಗಿಲ್ಲ, 2 ವರ್ಷದಿಂದ ಪ್ರಾಬ್ಲಮ್ ಇದ್ದಿದ್ದು. ಇಲ್ಲಿಗೆ ಬಂದ್ಮೇಲೆ ನಾನು ಚೆನ್ನಾಗಿದ್ದೀನಿ, ತೃಪ್ತಿಯಾಗಿ ಹೇಳ್ತೀನಿ. ನಿಮ್ಗೆ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಸರ್ ಸಮಸ್ಯೆ? 2-2.5 ವರ್ಷ ಸಡನ್ ಆಗಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಾನು 2 ವರ್ಷದಿಂದ ಅಥವಾ ರೀಸೆಂಟ್ ಸ್ಟಾರ್ಟ್ ಆಯ್ತಾ ಅಥವಾ ಅದಕ್ಕಿಂತ ಮುಂಚೆನಾ? ಇಲ್ಲ, ಇಲ್ಲಿಗೆ ಬಂದಿದ್ದು 7 ತಿಂಗಳಾಯ್ತು. ಇಲ್ಲಿಗೆ ಬಂದು 7 ಮಂತ್ಸ್ ಆಯ್ತು. 7 ಮಂತ್ಸ್. ಅದಕ್ಕೂ ಮೊದಲು ನನಗೆ 2 ವರ್ಷ ಆ ಕಡೆಯಿಂದ ಇತ್ತು ಸಮಸ್ಯೆ. ನಾನು ಬೇರೆ ಊರಲ್ಲಿದ್ದೆ, ಚಿಕ್ಕಮಂಗ್ಳೂರಲ್ಲಿ. ಅಲ್ಲೆಲ್ಲ ತೋರಿಸ್ಕೊಂಡೆ, ಆಪರೇಷನ್ಗೆ ಹೋಗ್ಬೇಕು ನೀವು, ಬೇರೆ ದಾರಿ ಇಲ್ಲ ಡಿಸ್ಕ್ ಬಲ್ಜ್ಗೆ ಅಂತ ಹೇಳಿದ್ರು. ನನಗೆ ಇಷ್ಟ ಅಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋದು. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ನಿಮ್ಮದು ನೋಡಿ ಇಲ್ಲಿಗೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿಗೆ ಬಂದಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಟ್ರೀಟ್ಮೆಂಟ್ ಆಗ್ಲಿ, ನಿಮ್ಮ ಮಾತುಗಳಾಗ್ಲಿ, ಮತ್ತೆ ನಿಮ್ ಪಥ್ಯ ಬಾರಿ ಚೆನ್ನಾಗಿದೆ. ಆ ಪಥ್ಯದಿಂದ ಅರ್ಧ ಚೆನ್ನಾಗಿದ್ದೀನಿ. ನಮ್ಮ ಪೇಷಂಟ್ ಕೆಲವರು ಮಾಡಕ್ ಆಗಲ್ಲ ಅಂತಾರೆ, ಕಷ್ಟ ಐತೆ, ತುಂಬಾ ಕಷ್ಟ ಐತೆ. ನಾನು ಹಂಗೆ ಫಸ್ಟ್ ಅನ್ಕೊಂಡೆ, ಆಯ್ತು ಪಥ್ಯ ಚೆನ್ನಾಗಿದ್ದೀನಿ. ಅದರಿಂದ ತೂಕ ನಾನು 97 kg ಇದ್ದೆ, ಈಗ 81-82 ಈಗ. ಹೌದು, ಮುಂಚೆ ದಪ್ಪ ಇದ್ರಿ ನೀವು, ನಾನು ಅಬ್ಸರ್ವ್ ಮಾಡಿದೀನಿ. 6 ತಿಂಗಳ ಮುಂಚೆ ಬಂದ 15-16 kg ತೂಕ ಕಡಿಮೆ ಆಗಿದೆ 6 ಮಂತ್ಸ್ ಅಲ್ಲಿ. 6 ಮಂತ್ಸ್ ಅಲ್ಲಿ. ಸರ್, ನಾನು ಎಷ್ಟೋ ತೂಕ ಕಡಿಮೆ ಟ್ರೈ ಮಾಡಿದೆ, ಯಾವ್ದ್ರಲ್ಲೇ ಆಗಿಲ್ಲ. ಅರ್ಧ ಕೆಜಿ 1 kg ಕಡಿಮೆ ಆಗೋದು, ಮತ್ತೆ ಹಂಗೇ ಇರೋದು. ಕರೆಕ್ಟ್ ಸರ್. ನಿಮ್ಗೆ ಸಮಸ್ಯೆ 2 ವರ್ಷ ಸ್ಟಾರ್ಟ್ ಆಯ್ತಲ್ಲ, ಹೆಂಗ್ ಸ್ಟಾರ್ಟ್ ಆಯ್ತು? ಸ್ಟಾರ್ಟ್ ಆಗುವಾಗ ಫಸ್ಟ್ ಅದೇ ನೋವು ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ತು, ಮತ್ತೆ ನಡೆಯಕ್ ಆಗ್ತಿರ್ಲಿಲ್ಲ. ಒಂದಷ್ಟು ದೂರ ನಡೆಯಕ್ ಆಗ್ತಿರ್ಲಿಲ್ಲ. ಈ ಭಾರಿ ನೋವು, 2 ಕಾಲು ನೋವು, ಇಲ್ಲಿ ಸೊಂಟದಿಂದ ಕೆಳಗಡೆ ತನಕ ಫುಲ್ ಎಳಿತ, ಸಿಯಾಟಿಕಾ ಪೇನ್. ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದಿದ್ರೆ ಇನ್ನು ಸ್ವಲ್ಪ ದೂರ ಹೋಗ್ಬೋದು, ಮತ್ತೆ ಕೂತ್ಕೊಂಡು ಮತ್ತೆ ಎದ್ದು ಹೋಗ್ಬೇಕು, ಈ ರೀತಿ ಆಗ್ತಿತ್ತು. ಈಗ ಅದಿಲ್ಲ ಸರ್, ಅದು ಫುಲ್ ಕಂಪ್ಲೀಟ್. 2.5 ಕಿಲೋಮೀಟರ್ ನಡೀತೀರಾ? ಈಗ ಸೆಂಟ್ರಲ್ ಕೂತ್ಕೊಂತೀರಾ? ಇಲ್ಲ, ಕೂತ್ಕೊಳ್ಳಲ್ಲ. 2 ಕಿಲೋಮೀಟರ್ 2 ಕಿಲೋಮೀಟರ್ ಬೆಳಗ್ಗೆ, ಸಂಜೆ 2 ಕಿಲೋಮೀಟರ್. ಮುಂಚೆ ಎಷ್ಟು ದೂರ ನಡೆದ್ಮೇಲೆ ನೋವು ಬರ್ತಾ ಇತ್ತು? ಅಂದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್, 1/4 ಕಿಲೋಮೀಟರ್ ನಡೆದ್ರು ನೋವು. ಫುಲ್ 100-250 ಮೀಟರ್ ನಡೆಯೋ ಅಷ್ಟೊತ್ತಿಗೆ 200-300 ಮೀಟರ್ ನಡೆಯೋ ಭಾರಿ ನೋವು ಬರ್ತಿತ್ತು. ಫುಲ್ ಹೆಂಗ್ ಬರ್ತಿತ್ತು? ನಾವು ನೇಚರ್ ಆಫ್ ಪೇನ್ ಯಾವ ತರ ಇತ್ತು ಸರ್? ಅದೇ ಇಲ್ಲಿ ನೋವು ಸ್ಟಾರ್ಟ್ ಆಗೋದು, ಜಾಸ್ತಿ ಆಗೋದು. ಮತ್ತೆ ಇಲ್ಲಿಂದ 2 ಹಿಪ್ಪು, ಮತ್ತೆ ತೈಸ್, ಮತ್ತೆ ಮಂಡಿ ಹಿಂದೆ ಬಂದು ಇಲ್ಲಿ ತನಕ ಬಂದು ಕೆಳಗಡೆ ತನಕ ಫುಲ್ ಪಾದವರೆಗೂ ಬರ್ತಾ ಇತ್ತು. ಹೌದು, ಒಂದೊಂದ್ಸಲ ಪಾದದಲ್ಲಿನೂ ಇಲ್ಲಿ ನೋವು ಬರೋದು ಯಾವತ್ತಾದ್ರೂ. ಈಗ ಅದು ಇಲ್ಲ. ಮಂಡಿ ನೋವು ಯಾವಾಗ ಬಂತು ನಿಮ್ಗೆ? ಮಂಡಿ ಊದ್ಕೊಂಡಿತ್ತಲ್ಲ, ಒಂದ್ಸರಿ ವಾಟರ್ ತೆಗೆದಿದ್ವಿ. ಕರೆಕ್ಟ್? 2 ಸಲ ತೆಗೆದ್ವಿ. 2 ಸಲ ನೀರ್ ತೆಗೆದಿದ್ವಿ. ಆಮೇಲೆ ನೀರ್ ತೆಗೆದಾಗ ಯೂಶಲಿ ನಮ್ಮ ಪೇಷಂಟ್ ಗಳು ಕೇಳೋ ಪ್ರಶ್ನೆ ಅಂದ್ರೆ, ಸರ್ ಒಂದ್ಸರಿ ನೀರ್ ತೆಗೆದ್ಬಿಟ್ರೆ ಮತ್ತೆ ಪದೇ ತುಂಬ್ಕೊಳುತ್ತೆ ಅಂತ ಕೇಳ್ತಿರ್ತಾರೆ.
ಒಂದ್ಸರಿ ನೀರ್ ತೆಗೆದ್ರೆ ಪದೇ ಪದೇ ತುಂಬ್ಕೋಬೇಕು ಅಂತ ಇಲ್ಲ, ಅದು ಡಿಫ್ರೆಂಟ್ ಕಂಡೀಷನ್. ಅದು ಏನಕ್ಕೋಸ್ಕರ ಸರ್ ನೀರ್ ತುಂಬಿಕೊಳ್ಳುತ್ತೆ ಅಲ್ಲಿ? ಅದು ನಿಮ್ಗೆ ರಿಯಾಕ್ಟಿವ್ ಸೈನೋವಿಟಿಸ್ ಇತ್ತು ಅಂದ್ರೆ ಸೈನೋವಿಯಲ್ ಮೆಂಬ್ರೇನ್ ಗೆ ಇನ್ಫೆಕ್ಷನ್ ಆಗಿತ್ತು. ಮತ್ತೆ ನಾವು ನೀರ್ ತೆಗೆದ ಟೆಸ್ಟ್ ಟ್ಯೂಬ್ ಕಳ್ಸಿದ್ವಿ, ನೆನಪಿದೆಯಾ ನಿಮ್ಗೆ? ಒಂದು ಆಂಟಿಬಯೋಟಿಕ್ ಇತ್ತು, ನಾನು ಅಲ್ಲಿ ಕಾರಲ್ಲಿ ಇದ್ದಾಗ ನೀವು ಬಂದು ಮಾತ್ರೆ ಬರ್ಸ್ಕೊಂಡ್ರೆ ಆಗ್ಮೆಂಟಿನ್. ಸೊ ಅದು ಯೂಶಲಿ ಸೊ ಇನ್ಫೆಕ್ಷನ್ ಆಗಿತ್ತು ನಿಮ್ಗೆ. ಆಮೇಲೆ ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಮಾಡೋದಕ್ಕೆ ನಾವು ಒಳಗಡೆ ಇಂಜೆಕ್ಷನ್ ಕೊಡುವಾಗ ಓಝೋನ್ ಸೇರಿಸಿ ಕೊಟ್ಟಿದ್ವಿ. ಸೊ ಓಝೋನ್ ಏನ್ ಮಾಡುತ್ತೆ, ಇದು ಒಂದು ಆಂಟಿ ಮೈಕ್ರೋಬಿಯಲ್. ಅದು ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಏನಿದ್ರು ಕೂಡ ಇನ್ಕ್ಲೂಡಿಂಗ್ TB ಬ್ಯಾಕ್ಟೀರಿಯಾ ಅಫೆಕ್ಟ್ ಆಗಿದ್ರು ಕೂಡ ಅದನ್ನ ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಓಝೋನ್ಗೆ ಇದೆ. 10 times ಪವರ್ಫುಲ್ ದೆನ್ ಆಕ್ಸಿಜನ್. ಅಂಡ್ ಒನ್ ಆಫ್ ದ ಬೆಸ್ಟ್ ಆಂಟಿಬಯೋಟಿಕ್, ಬೆಸ್ಟ್ ನ್ಯಾಚುರಲ್ ಸೇಫೆಸ್ಟ್ ಆಂಟಿಬಯೋಟಿಕ್ ಬಂದು ಓಝೋನ್. ಸೊ ಅದನ್ನ ನಾವು ಓಝೋನ್ ಯಾವಾಗ ಕೊಟ್ಟು ವಾಟರ್ ತೆಗೆದ್ಬಿಟ್ಟು ಅವಾಗ ನೀಟಾಗಿ ಇನ್ಫೆಕ್ಷನ್ ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ಆಗ ಪದೇ ಪದೇ ನೀರು ಇನ್ನೊಂದ್ಸರಿ ತುಂಬಿಕೊಳ್ಳುತ್ತೆ, ಬಟ್ 50% ಆಫ್ ದ ಪ್ರೀವಿಯಸ್ ಅಷ್ಟೇ ತಾನೆ. ಮುಂಚೆ ಜಾಸ್ತಿ ಇತ್ತು, ಆಮೇಲೆ ಕಡಿಮೆ ತುಂಬಿಕೊಂಡಿತ್ತು, ಆಮೇಲೆ ಮತ್ತೆ ತುಂಬಿಕೊಂಡೇ ಇಲ್ಲ. 4 ಸಿರಂಜಿ ತೆಗೆದ್ರು, ಆಮೇಲೆ 2 ಸಿರಂಜಿ. ಮತ್ತೆ 14ನೇ ತಾರೀಕು ನೀವು ಇರ್ಲಿಲ್ಲ, ಅವತ್ ಬಂದಿದ್ದೆ. ನನ್ ನೀರಜ್ ಅವ್ರು ನೋಡಿದ್ರು, ಅವತ್ತು ನಾನು ಚೆಕ್ ಮಾಡಕ್ ಕೇಳಿದೆ ನೀರ್ ಇದೆಯಾ ಅಂತ. ಚೆಕ್ ಮಾಡಿದ್ರು ನೀರಿಲ್ಲ, ಬರಲ್ಲ. ಅದು ಇಲ್ಲ ಟ್ರೈ ಮಾಡ್ತೀವಿ, ನೀರಿಲ್ಲ ಅಂದ್ರೆ ಬರೋದಿಲ್ಲ ಅದು. ಆವಾಗ ಇಂಜೆಕ್ಷನ್ ಕೊಟ್ರು 14ನೇ ತಾರೀಕು. ಜಸ್ಟ್ ಇಂಜೆಕ್ಷನ್ ಮಾತ್ರ ಕೊಟ್ಟಿದ್ರೆ ಆಸ್ಪಿರೇಷನ್ ಮಾಡಿಲ್ಲ, ನೀರ್ ತೆಗೆದಿಲ್ಲ, ನೀರ್ ಇಲ್ಲ. ಒಂದ್ ತಿಂಗಳು ಟ್ಯಾಬ್ಲೆಟ್ಸ್ ತಗೊಳ್ಳಿ, ನೀವು ಬರೋದ್ ಬೇಡ ಅಂದ್ರು. ನೀವ್ ಅವತ್ತು ಇರ್ಲಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ತೋರ್ಸ್ಬಿಟ್ಟು ಈ ಡೌಟ್ಸ್ ಕೇಳ್ಕೊಂಡು ಬಂದೆ. ಇನ್ ಮುಂದಕ್ಕೆ ಹೆಂಗಿರ್ಬೇಕು ಏನು ಪ್ರಶ್ನೆಗಳು ಕೇಳಿ, ನೀವೇ ಕೇಳಿ ಸರ್. ಈಗ ಇದ್ರೆ ಯಾರೇ ಆದ್ರೂ ಏನಾದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ಈ ತರ ಪ್ರಶ್ನೆಗಳನ್ನ ನೀಟಾಗಿ ಬರ್ಕೊಂಡ್ಬಿಟ್ಟು ಬನ್ನಿ, ಇಲ್ಲ ಮೊಬೈಲ್ ಟೈಪ್ ಮಾಡ್ಕೊಂಡ್ಬಿಟ್ಟು ಬನ್ನಿ. ಅದ್ರಲ್ಲ ಇಂಪಾರ್ಟೆಂಟ್ ಆಗಿರೋನ ಅಡ್ರೆಸ್ ಮಾಡೋಣ. ಯಾಕಂದ್ರೆ ಆಲ್ರೆಡಿ ಎಲ್ಲಾ ವಿಡಿಯೋದಲ್ಲಿ ಹಾಕಿರ್ತೀವಿ. ವಿಡಿಯೋಸ್ನ ನೋಡ್ತಕ್ಕಂಥ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ವೆಯ್ಟ್ ಲಾಸ್ ಅನ್ನೋದು ಒಂದು ಹೆಂಗೆ ಒಂದು ಜರ್ನಿ ಇದೆಯೋ, ಅದೇ ತರನೇ ಒಂದು ಪೈನ್ ಫ್ರೀ ಲೈಫ್ ಅನ್ನೋದು ಕೂಡ ಒಂದು ಜರ್ನಿ ಇದ್ದಂಗೆ. ಆ ಜರ್ನಿನಲ್ಲಿ ಒಂದು ಜಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಪೈನ್ ಫ್ರೀ ಲೈಫ್ಗೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಹೋಗ್ತಾ ಒಂದು 3 months ಅಲ್ಲೋ 6 months ಅಲ್ಲೋ, ಈಗ ಸಾರಿಗೆ 6 to 7 months ಹಿಡಿತು. ಆ ಟೈಮಲ್ಲಿ ನಮಗೆ ಒಂದು ಮೋಟಿವೇಶನ್ ಬೇಕಾಗುತ್ತೆ, ಒಂದು ಕ್ಲಾರಿಟಿ ಬೇಕಾಗುತ್ತೆ, ಡಯಟ್ ಬಗ್ಗೆ ಒಂದು ಐಡಿಯಾಸ್ ಬೇಕಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಪ್ರಾಕ್ಟಿಕಲ್ ಗೈಡೆನ್ಸ್ ನಮ್ಮ ಪೇಷಂಟ್ಸ್ ಏನ್ ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಸೊ ಹಾಗಾಗಿ ಆ ಒಂದು ಎಲ್ಲಾ ವಿಡಿಯೋಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದ ಆ ಒಂದು ಪೀರಿಯಡ್ ಅಲ್ಲಿ 3 to 6 months ಟೈಮಲ್ಲಿ ಎವ್ರಿ ಡೇ ಅಥವಾ ಎವ್ರಿ ಆಲ್ಟರ್ನೇಟ್ ಡೇಸ್ ವಿಡಿಯೋಸ್ ನಾವು ಹಾಕ್ತಾ ಇರ್ತೀವಿ. ಎವ್ರಿ ಡೇ ಶಾರ್ಟ್ಸ್ ಹಾಕ್ತಿರ್ತೀವಿ. ನಾವು ನೋಡ್ತಾ ಹೋಗಿ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಹೋಗಿ ಅದ್ರಲ್ಲಿ ಏನ್ ಕ್ಲಾರಿಟಿ ಬರುತ್ತೆ, ಯಾವುದೋ ಒಂದು ಪೇಷಂಟ್ ಯಾವುದೋ ನಿಮ್ಗೆ ಸಿಂಕ್ ಆಗ್ತಕ್ಕಂಥ ಒಂದು ಐಡಿಯಾನ ಟಿಪ್ಸ್ನ ಕೊಟ್ಟಿರ್ತಾರೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ತರ ಮಾಡಿ. ಮತ್ತೆ ನಿಮ್ ಕ್ವಶನ್ಸ್ ಏನಿದೆ ಆ ಕ್ವಶನ್ಸ್ ನ ನೀವು ಬರ್ಕೊಂಡು ಬಂದ್ರೆ, ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್, ಅದನ್ನೆಲ್ಲ ಕ್ವಶನ್ಸ್ ಆನ್ಸರ್ ಆಗಿರುತ್ತೆ ಆಲ್ರೆಡಿ. ಅದನ್ನು ಮೀರಿ ಕ್ವಶನ್ಸ್ ಏನಿದ್ರೆ ಅದನ್ನ ಬರ್ಕೊಂಬಿಟ್ಟು ಬನ್ನಿ. ಸಾರ್ ಕೇಳ್ತಿದ್ರೆ ಅವ್ರ ಪ್ರಶ್ನೆಗಳನ್ನ ಬರ್ಕೊಂಬಂದಿದ್ದಾರೆ. ಫ್ಯಾಟಿ ಲಿವರ್ ಫಸ್ಟ್ ಗ್ರೇಡ್ 1 ಇತ್ತು, ಆಮೇಲೆ ಗ್ರೇಡ್ 2 ಹೋಯ್ತು. ಮತ್ತೆ ನಾನು 1 ತಿಂಗಳು ಬಿಟ್ಟು ಚೆಕ್ ಮಾಡಿಸುವಾಗ ಸ್ವಲ್ಪ ರಿವರ್ಸ್ ಆಗಿದೆ, ಕಡಿಮೆ ಆಗಿದೆ ಫ್ಯಾಟಿ ಲಿವರ್. ಮತ್ತೆ ಡಿಸ್ಕ್ ಇದು ಗಾಲ್ ಬ್ಲಾಡರ್ ಇತ್ತಲ್ಲ, 3.3 mm ಒಂದಿತ್ತು, ಅದು ಇಲ್ಲ. ಈಗ 6.5 mm ಇದ್ದಿದ್ದು 9.1 mm ಆಗಿದೆ. ಅದು ಎರಡು ಸೇರ್ಕೊಂಡ್ಬಿಟ್ಟಿದ್ಯಾ, ಇಲ್ಲಾಂದ್ರೆ ಅದೇ ಡಿಫ್ಯೂಸ್ ಆಗುತ್ತೆ. ಅದು ಲೆಸ್ ದೆನ್ 10 mm ಇದ್ರೆ ನಾವು ಒಳ್ಳೆ ಫ್ಯಾಟ್ ನ ತಗೋಬೇಕು. ಒಳ್ಳೆ ಫ್ಯಾಟ್ ಅಂತಂದ್ರೆ ಬಟರ್ ತಗೋಬೇಕು, ವಿಟಮಿನ್ K2-7 ಇರುತ್ತೆ. ಮತ್ತೆ ಲಿವರ್ ನ ನಾವು ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡಬೇಕು. ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ನಾರಿನಂಶ, ಮತ್ತೆ ವಾಟರ್ ಇಂಟೇಕ್ ಜಾಸ್ತಿ ಮಾಡಬೇಕು, ಮತ್ತೆ ಫುಡ್ ಇಂಟೇಕ್ ಪ್ರಾಪರ್ ಟೈಮ್ ಟು ಟೈಮ್ ಮಾಡಬೇಕು. ಅವ ಮಾಡುವಾಗ ಲಿವರ್ ಕ್ಲೀನ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಆಗಿ ಬೈಲ್ ಜ್ಯೂಸ್ ಬಿಡುತ್ತೆ. ಆಗ ಆ ಬೈಲ್ ಜ್ಯೂಸ್ ಅಲ್ಲೇ ಕರಗ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಹಂಗಾಗಿ ಇದ್ರದ್ದೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಪ್ಪ ಆಗಿದೆ, ಸ್ವಲ್ಪ ಸ್ಟೋನ್ ದಪ್ಪ ಆಗಿದೆ. ನೀವು ಸ್ವಲ್ಪ ಬಟರ್ ಇಂಟೇಕ್ ಜಾಸ್ತಿ ಮಾಡಿ. ಬಟರ್ ತಗೊಂಡು ಹಟ್ ಮಾಡಿದ್ರೆ ನೀವು ಮೊಟ್ಟೆ ತಿಂತಾ ಇದ್ದೀರಾ? ಮೊಟ್ಟೆ ತಿಂತೀರಾ? ವಿತ್ ಎಲ್ಲೋ ಸೇರ್ಕೊಂಡ್ಬಿಟ್ಟು ಡೈಲಿ 2 ನಾಟಿ ಕೋಳಿ ಮೊಟ್ಟೆ ಕಂಪಲ್ಸರಿ ತಗೊಳ್ಳಿ. ಅದನ್ನ ಮಾಡ್ತಾ ಹೋಗಿ ಸರಿ ಆಗುತ್ತೆ. ಮತ್ತೆ ಇನ್ಮೇಲೆ ಇವಾಗ ನಿಮ್ಗೆ ಮುಂಚೆ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು, ಅವಾಗ 125 centimeter ಇತ್ತು, ಇವಾಗ 123 centimeter ಆಗಿದೆ. ಸರಿ, ಮಿಲಿಮೀಟರ್ 123 millimeter ಇತ್ತು, 125 millimeter. ಇಲ್ಲ, ಇನ್ನೊಂದ್ ಸ್ವಲ್ಪ ದಿನ ಡಯಟ್ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಮಾಡಿಸುವಂತ ನಿಧಾನಕ್ಕೆ 2 ತಿಂಗಳು 3 months ಆದ್ಮೇಲೆ ಮಾಡಿಸಿ. 3 months ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಡೈಲಿ ತಗೊಳ್ಳಿ, ಆಮೇಲಿಂದ ಮಾಡೋಣ. ಮತ್ತೆ ಬೆಳಿಗ್ಗೆ ನಿಮಗೆ ಇನ್ನೊಂದು ವೆಯ್ಟ್ ಲಾಸ್ ಆಗ್ತಾ ಇರಲ್ಲ ಅಂತ ಹೇಳಿರಲ್ಲ, ವೆಯ್ಟ್ ಲಾಸ್ ಆಗದೆ ಇರೋದಕ್ಕೆ ಮೈನ್ ರೀಸನ್ ಬಂದ್ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಇರುವಾಗ ವೆಯ್ಟ್ ಲಾಸ್ ಪ್ಲಾಟೋ ಅಂತ ಕರಿತೀವಿ. ವೆಯ್ಟ್ ಲಾಸ್ ಪ್ಲಾಟೋ ಇರುವಾಗ ವೆಯ್ಟ್ ಲಾಸ್ ಆಗಲ್ಲ, ಸ್ಟಕ್ ಆಗಿರುತ್ತೆ ಅಲ್ಲೇ ಒಂದು ಜಾಗದಲ್ಲಿ. ಒಂದು ಅರ್ಧ ಕೆಜಿ 1 kg ಇಳಿಯುತ್ತೆ, ಅಲ್ಲೇ ನಿಂತ್ಕೊಳ್ಳುತ್ತೆ. ನಾ ಫ್ಯಾಟಿ ಲಿವರ್ ನ ಅಡ್ರೆಸ್ ಮಾಡೋವರೆಗೂ ಅದು ಇದಾಗಲ್ಲ. ನಿಮ್ದು ಲಿವರ್ ಸೈಜ್ ಓಕೆ 12 centimeter ಕರೆಕ್ಟ್ ಆಗಿದೆ, 12-12.5 centimeter ಕರೆಕ್ಟ್ ಇದೆ ಲಿವರ್ ಸ್ಪ್ಯಾನ್. ಬಟ್ ಏನಂದ್ರೆ ಒಳಗಡೆ ಇರತಕ್ಕಂತ ಸೆಲ್ಸ್ ಒಳಗಡೆ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆಗಿತ್ತು. ಸೊ ಅದನ್ನ ಇವಾಗ ಕಮ್ಮಿ ಮಾಡ್ತಾರೆ. ಅದಕ್ಕೆ ಸ್ವೀಟ್ಸ್ ತಿನ್ಬೇಡಿ ಅಂದ್ರೆ 100% ಸಕ್ಕರೆ, ಬೆಲ್ಲ, ಕಲ್ ಸಕ್ಕರೆ, ಜೇನುತುಪ್ಪ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲದರಲ್ಲೂ ಫ್ರಕ್ಟೋಸ್ ಇದೆ. ಹಂಗಾಗಿ ನಾವು ಆರ್ಗ್ಯಾನಿಕ್ ಬೆಲ್ಲ ತಿಂತೀವಿ,
ಅಥವಾ ಏನೊಂದು ಕಾಡಿಂದ ಬಂದಿರೋ ಜೇನುತುಪ್ಪ ತಿಂತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಅಷ್ಟು ತಿನ್ಬಿಟ್ಟಿರ್ತೀವಿ, ಸಕ್ಕರೆ ಬೆಲ್ಲದ ಮುಖಾಂತರ ಬಾಡಿಗೆ ಹೋಗಿರುತ್ತೆ. ಈಗ ಅಟ್ಲೀಸ್ಟ್ ಒಂದು 6 ತಿಂಗಳು ನೀಟಾಗಿ ಕ್ಲೆನ್ಸ್ ಆಗೋವರೆಗೂ ಅದಕ್ಕೆ ಒಂದು ರೆಸ್ಟ್ ಕೊಡಬೇಕು. ಫ್ರಕ್ಟೋಸ್ ನ ಮೆಟಬಲಿಸಮ್ ಮಾಡೋದಕ್ಕೆ ಬಾಡಿಲಿ ಇರತಕ್ಕಂತ ಒಂದೇ ಒಂದು ಆರ್ಗನ್ ಲಿವರ್ ಮಾತ್ರ. ಮಸಲ್ ಅಲ್ಲಿ ಅದು ಮೆಟಬಲಿಸಮ್ ಆಗಲ್ಲ. ಹಾಗಾಗಿ ಫ್ಯಾಟಿ ಲಿವರ್ ಇರೋ ದಯವಿಟ್ಟು 6 ಐಟಮ್ಸ್ ಅವಾಯ್ಡ್ ಮಾಡ್ಕೊಳ್ಳಿ. ಈಗ ನಟ್ಸ್ ತಿನ್ನಕ್ ಕೇಳಿದ್ರೆ ತಿಂತಾ ಇದ್ದೀನಿ. ಈಗ ಫ್ರೂಟ್ಸ್ ಬಿಡಕ್ ಕೇಳಿದ್ರಿ, ಫ್ರೂಟ್ಸ್ ಬಿಟ್ಟಿದ್ದೀನಿ, ಸ್ವೀಟ್ಸ್ ಬಿಟ್ಟಿದ್ದೀನಿ ಫ್ಯಾಟಿ ಲಿವರ್ಗೆ. ಇನ್ನೇನ್ ಬಿಡ್ಬೇಕು ಅಷ್ಟೇ ಅಲ್ವಾ? ಕಲ್ಸಕ್ರೆ, ಜೇನುತುಪ್ಪ ಅದು ಬಿಟ್ಟಿದ್ದೀನಿ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಬೆಲ್ಲ, ಸಕ್ಕರೆ. ಹೌದಾ? ಬೆಲ್ಲನ ಬಿಡ್ಬೇಕು, ಅದು ಬಿಟ್ಟಿದ್ದೀನಿ. ಇಫ್ ಇದು ಫ್ಯಾಟಿ ಲಿವರ್ 0 ಬಂದ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ಅವಾಗ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳಿ ಅವಾಗ, ಏನ್ ತೊಂದರೆ ಇಲ್ಲ. ಸ್ವೀಟ್ಸ್ ಅವಾಗ ತಗೋಬಹುದು. ಫುಲ್ 0 ಬರ್ಬೇಕು, ಫುಲ್ ನಾರ್ಮಲ್ ಆಗ್ಬೇಕು. ಫ್ಯಾಟಿ ಲಿವರ್ ಇರಬಾರ್ದು. ನೀವ್ ಹೆಂಗ್ ಆಗ್ಬೇಕಂದ್ರೆ ಫುಲ್ ಫಿಟ್ ಆಗ್ಬೇಕು. ಗೊತ್ತಾಗತ್ತೆ ನಿಮ್ಗೆ, ಎನರ್ಜಿ ಲೆವೆಲ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅವಾಗಿರೋ ಎನರ್ಜಿ ಲೆವೆಲ್ ಇವಾಗಿರೋ ಎನರ್ಜಿ ಲೆವೆಲ್ ಹೆಂಗಿದೆ? ಎನರ್ಜಿನೂ ನನಗೆ ಚೆನ್ನಾಗಿದೆ ಈಗ. ಇಲ್ಲಿ ಬಂದ್ಮೇಲೆ ಮೊದ್ಲು ಒಂಥರ ಸುಸ್ತು, ಒಂಥರ ಆಯಾಸ ಆಗೋದು, ಅದೆಲ್ಲ ಇಲ್ಲ ಈಗ. ಈಗ ಸ್ವಲ್ಪ ದೂರ ಓಡಿದ್ರೆ ಸ್ವಲ್ಪ ಉಪ್ಸ ಬರ್ತಿತ್ತು, ಅದಿಲ್ಲ ಈಗ. ನೀವು ಏನ್ ಮಾಡಿ ಗೊತ್ತಾ, ನೀವು ನೆಕ್ಸ್ಟ್ ವಾರಕ್ಕೆ ಒಂದು 3 ದಿನ ಸ್ವಲ್ಪ ಸ್ಲೋ ಜಾಗಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಲೋ ಜಾಗಿಂಗ್, ಫಾಸ್ಟ್ ರನ್ನಿಂಗ್ ಬೇಡ, ಸ್ಲೋ ಜಾಗಿಂಗ್. ಸೊ ಅವಾಗ ಇನ್ನೂ ಆಕ್ಟಿವ್ ಆಗ್ತೀರಾ. ಆಮೇಲೆ ಎಕ್ಸರ್ಸೈಸಸ್, ಫಾಸ್ಟ್ ಎಕ್ಸರ್ಸೈಸ್ ಮಾಡಿ, ನಿಂತ್ಕೊಂಡ್ಬಿಟ್ಟು ಜಂಪ್ ಹೊಡಿಯೋದು ಇದೆಲ್ಲ ಮಾಡಿ. ಈ ಕಾಲಿಗೆ ಹಿಂಗೆ ಮಾಡೋದು ಎಕ್ಸರ್ಸೈಸ್ ಮಾಡಬಹುದು, ಎಲ್ಲ ಮಾಡಿ, ಎಲ್ಲ ಎಕ್ಸರ್ಸೈಸ್ ಮಾಡಬಹುದು, ತೊಂದರೆ ಏನಿಲ್ಲ. ಹೌದಾ? ಈಗ ಉಪವಾಸ ನೀವು ವಾರಕ್ಕೆ 1 ದಿನ ಇಲ್ಲ 2 ದಿನ ಉಪವಾಸ ಮಾಡಿ. ಮಾರ್ನಿಂಗ್ ಟಿಫನ್ ತಗೋಬಹುದು ಅಂತ ಕೇಳಿದಿರಾ? ಮಾರ್ನಿಂಗ್ ಟಿಫನ್ ನೀವು ಈಗ ಜ್ಯೂಸ್ಗಳು ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಫ್ಯಾಟಿ ಲಿವರ್ ಕ್ಲಿಯರ್ ಆಗೋವರೆಗೂ ಇನ್ನೊಂದ್ ಸ್ವಲ್ಪ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಲಿ. ಹಾಗೆ ಜ್ಯೂಸ್ಗಳು ಇರ್ಲಿ. ಒಂದೇ ಸರಿ ಇವಾಗ ಯಾವ ತರ ಮಾಡ್ತಿದ್ರು ಇಷ್ಟ ದಿನ ಅದೇ ತರನೇ ಮಾಡಿ. ಇನ್ನೊಂದ್ ಸ್ವಲ್ಪ ದಿನ, ಇನ್ನೊಂದ್ ತಿಂಗಳ ಅಂತಲ್ಲ, ಫ್ಯಾಟಿ ಲಿವರ್ ನಾರ್ಮಲ್ ಆಗೋವರೆಗೂ. ಹೌದಾ? ಬೆಳಗ್ಗೆ ಜ್ಯೂಸ್ಗಳೇ ಇದೇ ತರನೇ ಮಾಡಿ. ಇನ್ನು 2 ಮಂತ್ಸ್ ಆದ್ಮೇಲೆ, 2 ಮಂತ್ಸ್ ವರೆಗೂ ಮಾಡಿ. 2 ಮಂತ್ಸ್ ಆದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸಿ. ಸ್ಕ್ಯಾನಿಂಗ್ ಅಲ್ಲಿ ಫ್ಯಾಟಿ ಲಿವರ್ ಹೋಗಿದೆ ಅಂದ್ರೆ ಅಗೈನ್ ಬೆಳಗ್ಗೆ 1 ಊಟ ಮಾಡಿ 11 o'clock, ಈವ್ನಿಂಗ್ 7 o'clock 1 ಊಟ ಮಾಡಿ. 2 ಊಟ ಸಾಕು. ಇವಾಗ 1 ಊಟ ಮಾಡ್ತಾ ಇದ್ರಿ, ಇವಾಗ 2 ಊಟ ಮಾಡ್ತೀರಿ, ಮಧ್ಯಾಹ್ನ ಮತ್ತೆ ರಾತ್ರಿ ಮಾಡ್ತಾ ಇದ್ರಿ. ಹೌದು, ಕರೆಕ್ಟಾ? ಬೆಳಗ್ಗೆ ಮಾಡ್ತಾ ಇಲ್ಲ, ಬೆಳಗ್ಗೆ ಜ್ಯೂಸ್ ಕುಡ್ತಾ ಇದ್ವಿ. ಅವಾಗ ಏನ್ ಮಾಡಿ, ಮಧ್ಯಾಹ್ನ ಊಟ ಬೆಳಗ್ಗೆ ಮಾಡ್ಬಿಡಿ. ಅವಾಗ ಜ್ಯೂಸ್ ಬೆಳಗ್ಗೆನೆ ಕುಡಿದ್ಬಿಡಿ, ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಒಂದ್ರಲ್ಲೇ ಕುಡಿದ್ಬಿಡಿ. ಅವಾಗ ಕಾಯಿಲೆ ವಾಸಿ ಆದ್ಮೇಲೆ ಆಮೇಲೆ ಬೆಳಗ್ಗೆ ಒಂದು 11 ಗಂಟೆ 10 ಗಂಟೆ ಹಂಗೆ ತಿಂದ್ಬಿಟ್ರೆ ಒಂದು ಊಟ ಚೆನ್ನಾಗಿ, ಸ್ವಲ್ಪ ಹೈ ಪ್ರೋಟೀನ್ ಫ್ಯಾಟ್ ಎಲ್ಲ ಸೇರ್ಕೊಂಡ್ಬಿಟ್ಟು ಒಳ್ಳೆ ಊಟ ಮಾಡ್ಬಿಟ್ರೆ, ಸಾಯಂಕಾಲ 7 ಗಂಟೆ 6:30 7 ಗಂಟೆ ಒಂದು ಊಟ ಸಾಕು. 2 ಮೀಲ್ಸ್ ಅಡಿ. ನಿಮ್ಗೆ ಯಾವ ಕಾಯಿಲೆ ಬರಬಾರ್ದು ಫ್ಯೂಚರ್ ಅಲ್ಲಿ ಅಂತಂದ್ರೆ 2 ಮೀಲ್ಸ್. ನನಗೆ ಇನ್ನು ಅವು ಇವೆಲ್ಲ ಕಾಯಿಲೆಗಳೆಲ್ಲ ಬರ್ಲಿ ಅಂತಂದ್ರೆ ದಿನಕ್ಕೆ 3 ಸರಿ 4 ಸರಿ ಮಾಡ್ಬೋದು. ಇಡ್ಲಿ ದೋಸೆ ಏನಾದ್ರು ತಿನ್ಬೋದು ಇವಾಗ ಸದ್ಯಕ್ಕೆ ಬೇಡ. ಹೌದಾ? ತಗೊಳ್ಳಿ ಹೆಸರು ಕಾಳು ದೋಸೆ, ಕಡಲೆಕಾಳು ದೋಸೆ. ಮಧ್ಯಾಹ್ನ ಲಂಚಿಗೆ ತಗೊಳ್ಳಿ. ಬೆಳಗ್ಗೆ ಟೈಮು ಕಾರ್ಬೋಹೈಡ್ರೇಟ್ ತಗೊಳಂಗಿಲ್ಲ ತಿಂಡಿಗೆ. ಡಿಸ್ಬಲ್ಸ್ ಚೆನ್ನಾಗಿದೆ ಅಲ್ಲ, ಅದಕ್ಕೆ ತೊಂದರೆ ಆಗತ್ತಾ? ವೈಟ್ ರೈಸ್ ಅಲ್ಲಿ ಮಾಡ್ತಾರಲ್ಲ ದೋಸೆ ಇಡ್ಲಿ, ಅದಕ್ಕಂತಲ್ಲ. ನಿಮ್ಗೆ ಫ್ಯಾಟಿ ಲಿವರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಮಾಡ್ಬೋದಾಯ್ತು. ಫ್ಯಾಟಿ ಲಿವರ್ ಇದೆ ಅಂದ್ರೆ ಮತ್ತೆ ಕಾಯಿಲೆಗಳು ರೀಅಪಿಯರ್ ಆಗುತ್ತೆ. ಯಾಕಂದ್ರೆ ಫ್ಯಾಟಿ ಲಿವರ್ಗೂ ಬೇರೆ ಎಲ್ಲಾ ಕಾಯಿಲೆಗಳು. ಅದಕ್ಕೆ ದೋಸೆ ಇಡ್ಲಿ ಬೇಡ. ದೋಸೆ ಇಡ್ಲಿ ಹೆಸರು ಕಾಳು ಕಡಲೆಕಾಳು ಯೂಸ್ ಮಾಡಿ. ಉದ್ದಿನ ಬೇಳೆ 90%, 10% ಅಕ್ಕಿ. ಮಧ್ಯಾಹ್ನ ದೋಸೆ ಇಡ್ಲಿ ತಗೋಬೋದಾ? ಮಧ್ಯಾಹ್ನ ತಗೊಳ್ಳಿ, ಮಧ್ಯಾಹ್ನ ತಗೊಳ್ಳಿ. ದೋಸೆ ಮಧ್ಯಾಹ್ನ ತಗೊಳ್ಳಿ. ಕಾರ್ಬೋಹೈಡ್ರೇಟ್ ಪರವಾಗಿಲ್ಲ. ವೈಟ್ ರೈಸ್ ಅಲ್ಲಿ ನಡೆಯುತ್ತೆ. ಮಧ್ಯಾಹ್ನ ಕಾರ್ಬೋಹೈಡ್ರೇಟ್, ನೈಟ್ ಅಲ್ಲಿ ಪ್ರೋಟೀನ್ ಇಲ್ಲ ಫ್ಯಾಟ್, ಬೆಳಗ್ಗೆ ಜ್ಯೂಸ್. ಓಕೆನಾ? ಆಮೇಲೆ ಕೋಕೋನಟ್, ಇದು ಚಿಪ್ಸ್ ತಿನ್ಬೋದ? ಕೋಕೋನಟ್ ಅರ್ಧ ಚಿಪ್ ತಿಂತಾ ಇದ್ನಲ್ಲ, ಅದು ತಿನ್ಬೋದಾ? ಕಂಟಿನ್ಯೂ. ವೈಟ್ ರೈಸ್, ಇಡ್ಲಿ, ದೋಸೆ. ಆಮೇಲೆ ಇದಾವ ಸರ್ ಮಾತ್ರೆಗಳ ಬಗ್ಗೆ ಆಮೇಲೆ. ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ 0 ಆದ್ಮೇಲೆ ಅವಾಗ ಒಂದ್ಸರಿ ಸ್ವೀಟ್ ತಿಂದ್ರೆ ಏನು ತಪ್ಪಿಲ್ಲ. ಅಂದ್ರೆ ಯಾವಾಗಲೂ 15 ದಿನಕ್ಕೂ ತಿಂಗ್ಳಿಗೆ ಅಂತ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದ್ಸರಿ ಅಲ್ಲಿ ನ್ಯಾಚುರಲ್ ಸ್ವೀಟ್ ಅದ ಹಾಕೊಂಡು ಇವಾಗ ಮಾಂಗ್ ಫ್ರೂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿ. ಮಾರ್ನಿಂಗ್ ಟಿಫನ್ ಇದೆಲ್ಲ ಆಯ್ತು, ಮಂಡಿ ಇದಾಯ್ತು. ಲೈಫ್ ಟೈಮ್ ಏನ್ ಬಿಡ್ಬೇಕು ಅಂತ? ಲೈಫ್ ಟೈಮ್ 9 ಐಟಮ್ಸ್ ಹೇಳಿದ್ವಲ್ಲ, ಅವೇ ಲೈಫ್ ಟೈಮ್ ಬಿಡ್ಬೇಕು. ಹಾಲು, ಕಾಫಿ, ಟೀ, ಸಕ್ಕರೆ, ಗೋಧಿ, ಮೈದಾ, ರಿಫೈನ್ಡ್ ಆಯಿಲ್, ರಿಫೈನ್ಡ್ ಶುಗರ್. ಅದು ಗೊತ್ತಿದೆ. 100% ಗ್ರೀನ್ ಚಿಲ್ಲಿ ತಿನ್ಬೋದಾ? ಗ್ರೀನ್ ಚಿಲ್ಲಿಗಿಂತ ಆಕ್ಚುಲಿ ನಾವು ಪ್ರಿಫರ್ ಮಾಡೋದು ಹೆಂಗ್ ಗೊತ್ತಾ? ಬೆಸ್ಟ್ ಬಂದು ಪೆಪ್ಪರ್, ಕಾಳುಮೆಣಸು. ಸೆಕೆಂಡ್ ಬೆಸ್ಟ್ ಒಣ ಮೆಣಸಿನಕಾಯಿ, ರೆಡ್ ಕಲರ್. ಲಾಸ್ಟ್ ಗೆ ಗ್ರೀನ್ ಚಿಲ್ಲಿ ಬರುತ್ತೆ. ಲಾಸ್ಟಿಗೆ ಗ್ರೀನ್ ಚಿಲ್ಲಿ ಕಮ್ಮಿ ಮಾಡಿದಷ್ಟು ಬೆಟರ್. ಕಮ್ಮಿ ಮಾಡಿದ್ರೆ ಬಾಡಿ ಎನರ್ಜಿ ಕಡಿಮೆ ಮಾಡಬಹುದು. 50% ಅಲ್ಲ, ಗ್ರೀನ್ ಚಿಲ್ಲಿ ನೀವು ಬಿಟ್ರೆ ಇನ್ನೂ ಒಳ್ಳೆ. ಇನ್ನೊಂದು 3 ಮಂತ್ಸ್ ಬಿಟ್ಬಿಡಿ, ವಾತ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡುತ್ತೆ ಅದು. ಆಮೇಲೆ ಬೇಕಾದ್ರೆ ತಗೊಂಡ್ರಿ. ಹೌದಾ? ಸರಿ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಆನ್ಸರ್ ಆಗಿದೆ ಇದರಲ್ಲಿ. ಮಾತ್ರೆಗಳು ಇನ್ನೊಂದು ತಿಂಗಳು, ಮಾತ್ರೆಗಳು ಇನ್ನೊಂದು 1 ಮಂತ್ ಕಂಟಿನ್ಯೂ ಮಾಡ್ಬಿಟ್ಟು ಇನ್ನ ನನಗೆ 2 ಮಂತ್ಸ್ ಆದ್ಮೇಲೆ ಬಂದು ಮೀಟ್ ಮಾಡಿ. ಹೌದಾ? ಒಂದ್ಸರಿ ಫಾಸ್ಟ್ ಆಗಿ ರನ್ನಿಂಗ್ ಮಾಡಿ ತೋರಿಸ್ತೀರಾ? ಇವಾಗ ಹಂಗೆ ಮಾಡಿ ತೋರಿಸ್ತೀನಿ. ಈ ತರ ನೀವ್ 2.5 ಕಿಲೋಮೀಟರ್ ಹಿಂಗೆ ಮಾಡ್ಬೋದು, ನೀವು ರನ್ ಮಾಡ್ಬೋದು. ಮಾಡಿ ಧೈರ್ಯವಾಗಿ. ಫುಲ್ ಬಸ್ಗೆ ಹೊಡಿರಿ ನೋಡೋಣ, ಹೆಂಗೆ ಹೊಡಿತೀರಾ? ಫುಲ್ ಬರುತ್ತಾ? ಮಂಡಿಲಿ ನೋವೇನ ಆಗ್ತಿದ್ಯಾ? ಇಲ್ಲಿ ಸ್ವಲ್ಪ ಅದಕ್ಕೆ ಹಾಫ್ ಸ್ಕ್ವಾಟ್ ಮಾಡಿ. ಅರ್ಧ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಸ್,
ಇಲ್ಲ ಇದು ತಪ್ಪಾಯ್ತು. ಏನಾಗುತ್ತೆ ಅದ್ರ ಮೇಲೆ ಸೋಫಾ ಮೇಲೆ ಕೂತ್ಕೊಳ್ಳಿ. ಅರ್ಧ ಕೂತ್ಕೊಂಡು ಎದ್ದೇಳಿ. ಎದ್ದೇಳಿ ಕೂತ್ಕೊಳ್ಳಿ, ಎದ್ದೇಳಿ. ಇದು ಏನಾಗುತ್ತೆ, ನೀವೇನ್ ಮಾಡ್ತೀರಿ ತಪ್ಪ ಹೆಂಗಂದ್ರೆ ನೀವು ಮಂಡಿ ಹಿಂಗ್ ಹೋಗುತ್ತೆ, ಮುಂದೆ ಹೋಗ್ಬಾರ್ದು. ಮಂಡಿ ಕಂಬ ತರ ಒಂದೇ ಜಾಗದಲ್ಲಿ ಇರ್ಬೇಕು ಹಿಂಗೆ. ಬರೀ ಇದು ಮಾತ್ರ ಕೆಳಗೋಗ್ಬೇಕು. ಹಂಗಾದ್ರೆ ಇದ್ರ ಮೇಲೆ ಕೂತ್ಕೊಂಡು ಮಾಡ್ಲಾ? ಅದ್ರ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪ ಸ್ಟ್ರೆಂತ್ ಬಂದ್ಮೇಲೆ ಆಮೇಲೆ ಬೇಕಾದ್ರೆ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ಮಂಡಿ ಮುಂದೆ ಹೋಗ್ದಿರೋ ತರ ಮಾಡ್ಬೇಕು. ಓಕೆನಾ? ಇದೊಂದು. ಆಮೇಲೆ ಇದು ಡಯಟ್ ನೀವು ಬನ್ನಿ ಕುತ್ಕೊ ಬನ್ನಿ. ಡಯಟ್ ನೀವು ಹೇಳಿ ನಮ್ಮ ಪೇಷಂಟ್ಸ್ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ನಾನು ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಅಂತ ಹೇಳಿದ್ರಲ್ಲ, ನಿಮ್ಮ ದೇಹದ 16 kg ವೆಯ್ಟ್ ಲಾಸ್ ಆಗಿದೆ. 16 kg ವೆಯ್ಟ್ ಲಾಸ್ ಆಗಿದೆ 6 ತಿಂಗಳಲ್ಲಿ. 6 ತಿಂಗಳ 6 ವರ್ಷ ಆದ್ರೂ ವೆಯ್ಟ್ ಲಾಸ್ ಆಗಿರಲ್ಲ ಕೆಲವು ಪೇಷಂಟ್. ಎಸ್ಪೆಷಲಿ ಹೆಣ್ಮಕ್ಳು ಮಹಿಳೆಯರು ಮೆನೋಪಾಸ್ ಆಗ್ಬಿಡ್ತು, ಮುಟ್ಟು ನಿಂತ್ಬಿಡ್ತು ಅಂದ್ರೆ ನಮಗೆ ಲೈಫಲ್ಲಿ ವೆಯ್ಟ್ ಲಾಸ್ ಆಗಲ್ಲ, ನಮ್ ಕತೆ ಇಷ್ಟೇ ಅಂತ ಅವರೇ ಒಂದು ಇದನ್ನ ಮಾಡ್ಕೊಂಡ್ಬಿಡ್ತಾರ. ಅವ್ರು ಒಂದು ಕಟ್ ಹಾಕೊಂಡ್ಬಿಡ್ತಾರೆ. ಆತರ ಆಗ್ದಂಗೆ ವೆಯ್ಟ್ ಲಾಸ್ ಆಗಕ್ಕೆ ಚಾನ್ಸ್ ಇರುತ್ತೆ. ಕರೆಕ್ಟಾ? ಉಪವಾಸ ಈಗ ವೆಯ್ಟ್ ಲಾಸ್ ಆಗದಿರ ಕರೆಕ್ಟ್ ಆಗಿರುತ್ತೆ. ಸೊ ನೀವೇನ್ ಡಯಟ್ ಮಾಡಿದ್ರಾ ಅಂತ ನಮ್ ವೀಕ್ಷಕರಿಗೆ ಒಂದ್ಸರಿ ಹೇಳಿ. ಬೆಳಗ್ಗೆ ಸಾಕಿದಾಗ ಏನ್ ತಗೊಂತ ಇದ್ರಿ ಸರ್? ಬೆಳಗ್ಗೆ ಕುಂಬಳಕಾಯಿ ಜ್ಯೂಸು, ಅದಾದ್ಮೇಲೆ ಹಾಫ್ ಅನ್ ಅವರ್ ಬೂದುಗುಂಬಳಕಾಯಿ ಜ್ಯೂಸು, ಅದಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಅದಾದ್ಮೇಲೆ ಕೊತ್ತಂಬರಿ ಜ್ಯೂಸ್ ಅಷ್ಟೇ. ಟಿಫನ್ ಏನು ಮಾಡ್ತಿರ್ಲಿಲ್ಲ. ಮಧ್ಯಾಹ್ನ 12:30 1 ಗಂಟೆಗೆ ಊಟ. ಏನ್ ಊಟ ಮಾಡ್ತಾ ಇದ್ರಿ? ರೆಡ್ ರೈಸ್, ಅನ್ನ, ಸಾಂಬಾರು, ಸೌತೆಕಾಯಿ, ಮತ್ತೆ ರಸಮ್ಮು ಅದು ಇದು ಮಾಡ್ತಾ ಇದ್ವಿ ಅಷ್ಟೇ. ರಾತ್ರಿ ಲೈಟ್ ಆಗಿ ಪಲ್ಯ, ಇಲ್ಲಾಂದ್ರೆ ಕಾಳು ಪಲ್ಯ, ಇಲ್ಲಾಂದ್ರೆ ತರಕಾರಿ ಪಲ್ಯ ಅಷ್ಟೇ. ತೆಂಗಿನಕಾಯಿ, ಬಾದಾಮಿ, ವಾಲ್ನಟ್ ಅದೆಲ್ಲ ಸಂಜೆ ಮಾಡಕ್ಕೆ. ನೆಟ್ಸು ಸಂಜೆ 5 ಗಂಟೆಗೆ ತಿಂತಿದ್ದೆ. ಒಂದು 6 ಗಂಟೆಗೆ ಕೊಬ್ಬರಿ ಅರ್ಧ ಚಿಪ್ ತಿಂತಿದ್ದೆ. ನೀವ್ ಏನ್ ಮಾಡಿದ್ರು ಫುಲ್ 100% ಮಾಡಿದೀನಿ. ಮಾಡಿದ್ರೆ ರಿಸಲ್ಟ್ ಅಲ್ಲಿ ಗೊತ್ತಾಗ್ತಿದೆಯಲ್ಲ. ನೀವು ಆಕ್ಚುಲಿ ಬಾಡಿನಲ್ಲಿ ಪೇನ್ ಎಲ್ಲಿದೆ ಅಂತ ನೀವೇ ನೆನ್ಪು ಮಾಡ್ಕೋಬೇಕನ್ನೋ ತರ ಆಗಿದೆ. ವೆರಿ ಗುಡ್. ಉಪವಾಸ ನೀವ್ ಹೇಳಿದ್ರಿ, 1 ತಿಂಗಳಲ್ಲಿ 5 ದಿವಸ ಉಪವಾಸ ಮಾಡಿದೀನಿ. ಹೆಂಗ್ ಮಾಡ್ತೀರಾ? ಬೆಳಗ್ಗೆ ಏನು ತಿನ್ನಲ್ಲ, ಬರೀ ನೀರಲ್ಲೇ ಇರೋದು. ಮಧ್ಯಾಹ್ನ ಮುಂದಿನ ದಿವಸ 7 ಗಂಟೆಗೆ ರಾತ್ರಿ ತಿಂದಿರ್ತೀವಿ ಅಷ್ಟೇ. ಹಿಂದಿನ ದಿನ ತಿಂದಿರ್ತೀವಿ. ಬೆಳಗ್ಗೆಯಿಂದ ಬರೀ ನೀರಲ್ಲಿದ್ದೆ. ರಾತ್ರಿ 7 ಗಂಟೆಗೆ ಊಟ ಮಾಡಿ. ಅಂದ್ರೆ 24 hours ಫಾಸ್ಟಿಂಗ್. ಈ ತರ ವಾರದಲ್ಲಿ ಎಷ್ಟು ದಿನ? 1 ದಿನ ಮಾಡ್ತೀರಾ? 2 ದಿವಸ ಹೇಳಿದ್ರಿ. ಟೋಟಲ್ 1 ತಿಂಗಳಿಗೆ 5 ದಿವಸ ಮಾಡಿದೀನಿ. ಇನ್ ಮುಂದಕ್ಕೆ ಮಾಡ್ಬೇಕಾ? ಇನ್ನು ಮಾಡಿದ್ರೆ ಒಳ್ಳೇದು. ವಾರಕ್ಕೊಂದ್ಸಲ ಅದು ಅಭ್ಯಾಸ ಮಾಡ್ಕೊಂಬಿಡಿ. ಯಾವ ವಾರ ಮಾಡ್ತಿದ್ರಿ ನೀವು? ನಾವು ಅದೇ 3 ದಿವಸ ಬಿಟ್ಟು ಗ್ಯಾಪ್ ಮಾಡ್ತಿದ್ದೆ. ನೀವು ಶನಿವಾರ ಇಲ್ಲ ಗುರುವಾರ ಇಲ್ಲ ಸೋಮವಾರ ಯಾವ ದಿನ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ? ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಏನಾಗಲ್ಲ, ನೀರ್ ಚೆನ್ನಾಗಿ ಕುಡೀರಿ. ಮತ್ತೆ ಎವ್ರಿ ಡೇ ನೈಟ್ ಅರಿತಕ್ಕಿ ಪೌಡರ್ ಮಿಕ್ಸ್ ಮಾಡ್ದಂಗೆ ಅದು ಕುಡಿತಾ ಇದೀನಿ. ಇನ್ನ ಸ್ವಲ್ಪ ಫ್ಯಾಟಿ ಲಿವರ್ ಹೋಯ್ತು ಅಂದ್ರೆ ನಿಮ್ಗೆ ಅಸಿಡಿಟಿ ಆಗಲ್ಲ. ಅವಾಗ ಹೌದಾ? ಫ್ಯಾಟಿ ಲಿವರ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಬೇಕಾಗಿರ್ತಕ್ಕಂಥ ಬೈಲ್ ಜ್ಯೂಸ್ ಉತ್ಪತ್ತಿ ಆಗ್ತಾ ಇಲ್ಲ ಡೈಜೆಷನ್ ಮಾಡೋದಕ್ಕೆ. ಅವಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಫ್ಯಾಟಿ ಲಿವರ್ ಕ್ಲಿಯರ್ ಆಯ್ತಂದ್ರೆ ಅವಾಗ ನಮಗೆ ಫ್ಯಾಟಿ ಲಿವರ್ ಇರುತ್ತೆ. ಈ ಕಡೆ ಉಪವಾಸ ಮಾಡಿದ್ರೆ ಅಸಿಡಿಟಿ ಆಗುತ್ತೆ. ಹಂಗಂತ ತಿಂತಿ ಫ್ಯಾಟಿ ಲಿವರ್ ಕಂಟಿನ್ಯೂ ಆಗುತ್ತೆ. ಇದೇ ಒಂದು ಸರ್ಕಲ್ ಆಗ್ಬಿಡುತ್ತೆ. ಲೈಫ್ ಟೈಮ್ ಇದೇ ಸರ್ಕಲ್ ಆಗುತ್ತೆ. ಈಗ ಫ್ಯಾಟಿ ಸರ್ಕಲ್ ಒಂದ್ ಜಾಗ ಕಟ್ ಮಾಡ್ಬೇಕು ನಾವು. ಹಂಗಾಗಿ ಉಪವಾಸ ಮಾಡೋದು ಕಂಟಿನ್ಯೂ ಮಾಡಿ, ಏನಾಗಲ್ಲ. ಮಾಡ್ತೀನಿ ಸರ್. ಈಗ ಫ್ಯಾಟಿ ಲಿವರ್ಗೆ ಟ್ರೀಟ್ಮೆಂಟ್ ಇಷ್ಟೇ ಸಾಕಾ? ಟ್ರೀಟ್ಮೆಂಟ್ ಇಷ್ಟ ಸಾಕು. ಈಗ ತಗೊಳ್ತಾ ಇದ್ದೀನಿ. ಇನ್ನು 20-25 ಮಾತ್ರ ಬೇರೆ ಏನ್ ಬೇಡ. ಇವಾಗ ಏನಿದೆ ಅದೇ ಇರ್ಲಿ. ಕಂಟಿನ್ಯೂಸ್ ಆಗಿ ಕೊತ್ತಂಬರಿ ಸೊಪ್ಪು ಜ್ಯೂಸು, ಆಮೇಲೆ ಅವಾಗ ಒಂದಿನ ಬ್ರೊಕೋಲಿ ತಿನ್ನಿ. ಬ್ರೊಕೋಲಿ ಅಂತ ಸಿಗುತ್ತೆ, ಇದ್ರ ಬ್ಲಿಂಕಿಟ್ ಅಲ್ಲಿ ಸಿಗುತ್ತೆ. ಮತ್ತೆ ಇವನ್ ಬೆಂಗಳೂರಿಗೆ ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ ಕೇಲ್ ಅಂತ ಒಂದು ಸೊಪ್ಪು ಸಿಗುತ್ತೆ. ಅದನ್ನ ತಂದ್ಬಿಟ್ಟು ಏನ್ ಸರ್ ಡಾರ್ಕ್ ಗ್ರೀನ್ ಆಗಿರ್ತಕ್ಕಂಥ ಎಲ್ಲಾ ಸೊಪ್ಪುಗಳು ಆಗ್ತವೆ. ಡಾರ್ಕ್ ಗ್ರೀನ್ ಇರ್ತಕ್ಕಂಥ ಕರಿಬೇವು ಸೊಪ್ಪು ನಡೆಯುತ್ತೆ. ಅದೆಲ್ಲಾನು ಕೂಡ ಯೂಸ್ ಮಾಡ್ತೇವೆ. ಈಗ ಜ್ಯೂಸ್ ಕೊತ್ತಂಬರಿ ಹೇಳಿದ್ರೆ ಬೆಳಗ್ಗೆ, ಕುಂಬಳಕಾಯಿ ಇದು ಬೆಟ್ಟದ ನೆಲ್ಲಿಕಾಯಿದು ಅದು ಕಂಟಿನ್ಯೂ ಮಾಡಿ. ಅದು ಹಂಗೆ ಕಂಟಿನ್ಯೂ ಮಾಡಿ. ಸರಿ ಸರ್. ಮಾತ್ರೆಗಳು ಈಗ ಮಾತ್ರೆ ಏನಿದೆ ಅದೇ ಇರ್ಲಿ. 20 ದಿವಸಕ್ಕೆ ಖಾಲಿ. 20 ದಿವಸ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ. ಇನ್ನೊಂದು ತಿಂಗಳು 2 ತಿಂಗಳಾದ್ಮೇಲೆ ಬನ್ನಿ. ಹೌದಾ? ಅರ್ಜೆಂಟ್ ಏನಿಲ್ಲ, ಬರೋದ ಅವಶ್ಯಕತೆ ಏನಿಲ್ಲ. ಸರಿ. ಅದೇ ಫ್ಯಾಟಿ ಲಿವರ್ಗೆ ಇದಕ್ಕೆ ಬರ್ಬೇಕು. ಬಂದ್ರೆ ಸರ್ ನೀವು ಇವ್ರೇನಾಗ್ಬೇಕು ನಿಮ್ಗೆ? ಮಗ ನಿಮ್ ತಂದೆಯವ್ರು ನೀವು ಮುಂಚೆ ನೋಡ್ತಾ ಇರೋರ್ಗೆ ಇವಾಗ ನೋಡ್ತಾ ಏನ್ ಡಿಫ್ರೆನ್ಸ್ ಇದೆ? ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಅವರು ನಾವು ಬೆಂಗಳೂರಲ್ಲಿ ಇರ್ತಾ ಇದ್ವಿ, ಅವ್ರು ಒಬ್ರೇ ಚಿಕ್ಕಮಂಗ್ಳೂರಲ್ಲಿ ಇದ್ರು. ಆ ಟೈಮಲ್ಲಿ ನಡಿಯಕ್ ಆಗ್ತಾ ಇರಲಿಲ್ಲ, ನಮಗೆ ಟೆನ್ಷನ್ ಆಗ್ತಾ ಇತ್ತು. ಸೊ ಅವ್ರು ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಇಂತ ಜಾಗ ಇದೆ ಅಂತ ಬಂದು 8 months ಮುಂಚೆ ಕರ್ಕೊಂಡ್ ಬಂದಾಗ ತುಂಬಾನೇ ಅವರು ಮನೇಲಿ ಮೆಟ್ಲತ್ತಕ್ ಆಗ್ತಿರ್ಲಿಲ್ಲ. ಇವಾಗ ಮೆಟ್ಲತ್ತಾರೆ, ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ, ಮಧ್ಯಾಹ್ನ ಸಂಜೆ ವಾಕಿಂಗ್ ಹೋಗ್ತಾರೆ. ಸೊ ಇದೆಲ್ಲ ಡಿಫ್ರೆನ್ಸ್ ನೋಡಿ ಖುಷಿ ಆಗುತ್ತೆ. ಸೊ ಪೇನಿಂಗ್ ನಡಿಯಕ್ ಆಗ್ತಿರ್ಲಿಲ್ಲ. ನಾವು 2 ತಿಂಗಳ ಮುಂಚೆ ತಿರುಪತಿ ಹೋಗಿದ್ವಿ. ಸೊ ಆ ಕ್ಯೂ ಅಲ್ಲಿ ನಡಿಯಕ್ ಆಗುತ್ತಾ ನಿಲ್ಲಕ್ ಆಗುತ್ತಾ ಅಂತ ಅನ್ಕೊಂಡಿದ್ವಿ. ಪೂರ್ತಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಏನೋ ದೇವ್ರ ದಯದಿಂದ ಎಲ್ಲಿ ಏನು ತೊಂದರೆ ಆಗಿಲ್ಲ ಸರ್. ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅಲ್ಲಿ ತುಂಬಾ ದೂರ ನಡಿಬೇಕು. ಒಳಗಡೆ ಹೋದ್ಮೇಲೆ ನಡೆದೆ, ಏನು ಆಗಿಲ್ಲ. ಸೊ
ಡಿಫ್ರೆನ್ಸ್ ಎಲ್ಲ ನೋಡಿ ಇವಾಗ ನೋಡಿ ಅವರೇ ಸ್ಕ್ವಾಟ್ ಮಾಡಿದ್ರು ಸೊ ಅದೆಲ್ಲ ನೋಡಿ ಖುಷಿ ಆಯ್ತು. ಆಮೇಲೆ weight loss ಅಷ್ಟೇ ಅವ್ರು ಹೇಳ್ದಂಗೆ ಕಮ್ಮಿ ಲೈಫ್ ಅಲ್ಲಿ weight loss ನನ್ನ ಇದೇ ಫಸ್ಟ್ ಟೈಮ್ ತುಂಬಾ ನಿಮ್ಮ ಸಣ್ಣ ಹಾಸ್ಪಿಟ್ಲ್ ಆಗಿದೆ. ಬಂದ್ಮೇಲೆ ಆಗಿದ್ದು. ಅದಕ್ ಮೊದ್ಲು ಏನೇನೋ ಸರ್ಕಸ್ ಮಾಡಿದೆ ಆಗಿಲ್ಲ ಸರ್ weight loss. ಅಂದ್ರೆ ಇದೆ ಯಾವ್ದಾದ್ರು ಬಿಡೋದು ಬೇರೆಯವರು ಹೇಳಿದ್ದೆಲ್ಲ ಚಪಾತಿ ಎಲ್ಲ ತಿಂತಿದ್ದೆ, ಇಷ್ಟ ಚಪಾತಿ ಅದ್ ತಿಂತಿದ್ದೆ. ಚಪಾತಿ ತಿನ್ನಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ. ನಮ್ಮ ತುಂಬಾ ಹಾಸ್ಪಿಟಲ್ ಅವರು ತುಂಬಾ ಜನ ಚಪಾತಿ ಎಲ್ಲ ತಿಂದ್ಬಿಟ್ಟಾರೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ. ವೆಯ್ಟ್ ಲಾಸ್ ಮಾಡ್ಬೇಕು ಚಪಾತಿ ತಿಂದು ಏನ್ ವೆಯ್ಟ್ ಲಾಸ್ ಆಗಿಲ್ಲ. ಆಮೇಲೆ ಅವ್ರಿಗೆ ಪ್ರಾಪರ್ ಡಯಟ್ ಸಿಸ್ಟಮ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ತಾರೆ. ಇವಾಗ ಸೊ 9 ಐಟಮ್ ನೀವೇನ್ ಹೇಳಿದ್ರೆ ನಾನು ನನ್ನ ತಮ್ಮನು ಈಗ ಇವ್ರುನು ಈಗ ಕೊಬ್ಬರಿ ಎಣ್ಣೆ ಅಡಿಗೆ ಮನೇಲಿ ಎಲ್ಲ ಚೇಂಜ್ ಡಿಫರೆನ್ಸ್ ಏನಾರ ಅನ್ಸುತ್ತೆ ನಿಮ್ ಕೊಬ್ಬರಿ ಎಣ್ಣೆ ಅಡಿಗೆಗೂ ಈ ರಿಫೈಂಡ್ ಆಯಿಲ್ ಡಿಫರೆನ್ಸ್ ಅನ್ಸುತ್ತೆ? ಡಿಫರೆನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಒಂದು ಟೇಸ್ಟ್ ಒಂದು ವಾರ ಸೆಟ್ ಆಗ್ತಿರ್ಲಿಲ್ಲ. ಮಾಮೂಲಿ ಅನ್ಸುತ್ತೆ. ಈಗ ಅವ್ರುನು ಎಲ್ಲ ಫಾಲೋ ಮಾಡ್ತಾ ಇದಾರೆ ಸರ್. ಐಟಮ್ಸ್ ಇವು 9 ಐಟಮ್ ಬಿಟ್ಟಿದ್ದಾರೆ ಮಕ್ಳಿಬ್ರುನು. ನಿಮಗೆ ಲಾಸ್ಟ್ ಪ್ರಶ್ನೆ, ನಿಮಗೆ ಡಿಸ್ಕ್ ಸರ್ಜರಿ ಹೇಳಿದ್ರ? ಡಿಸ್ಕ್ ಬಲ್ಜ್ ಆಗಿರೋದ್ರಿಂದ ಇಲ್ಲಿ ಸರ್ಜರಿ ಹೇಳಿದ್ರು. ಯಾಕೆ ಮಾಡಿಸ್ತಿಲ್ಲ ಸರ್? ನಮ್ಗೆ ಅದು ಸರ್ಜರಿ ಮಾಡ್ಕೊಂಡ್ರೆ ಲೈಫ್ ಅಷ್ಟೇ, ಅದು ಗ್ಯಾರಂಟಿ ಕೊಡಲ್ಲ ಅಂದ್ರು. ಯಾಕೆ ಮಾಡಿಸ್ಕೋಬೇಕು, ಇನ್ ನೋಡೋಣ ಬೇರೆ ಜಾಗಗಳು ಅಂತ ನಾನು ಹಂಗ್ ಮಾಡಿಸ್ಕೊಂಡಿಲ್ಲ. ಒಂದು ಮಾಡಿಸ್ಕೊಂಡ್ರೆ ಲೈಫ್ ಹೋಗುತ್ತೆ, ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ಪುನಃ ಬರುತ್ತೆ ನೋವು. ಹೆಂಗ್ ಬರುತ್ತೆ? ಕೆಲವ್ರು ಹೇಳಿರೋದು, ಮಾಡ್ಕೊಂಡಿರೋರು ಹೇಳಿದ್ದಾರೆ 2 ವರ್ಷ ಆದ್ಮೇಲೆ ನಾವು ದೊಡ್ಡ ಆಪರೇಷನ್ ಮಾಡ್ಕೊಂಡ್ವಿ ಮತ್ತೆ ನೋವು ಬಂತು ಅಂತ. ಅದ್ ನನ್ಗೆ ಗೊತ್ತಿತ್ತು, ಬೇರೆಯವರು 2-3 ಜನ ಹೇಳಿದ್ದು. ಅದಕ್ಕೆ ನಾನು ಹೋಗಿಲ್ಲ ಮಾಡಿಸ್ಕೊಳಕ್ಕೆ. ಆಪರೇಷನ್ ಇಲ್ದಲೇನೆ ನಾವು ವಾಸಿ ಮಾಡ್ಕೋಬೇಕು ಅಂತ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ದಾರೋ ನೀವಾ ನಿಮ್ಮ ಮಗನ? ನಾನ್ ನೋಡಿದ್ದೆ ಸರ್, ನಾನು ನೋಡಿದ್ದೆ. ನಿಮ್ದೇ ಇದು ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೆ ನಾನು ಡೈಲಿ, ಹಂಗಾಗಿ ನನ್ಗೆ ಗೊತ್ತಾಗಿದೆ. ಇಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ. ಸೊ ಬಂದಿರೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್? 100% ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ಗೆ ಎಲ್ಲಿ ಸಿಕ್ಕಿಲ್ಲ ಈ ತರ ಆರಾಮು, ಈ ತರ ಚೆನ್ನಾಗ್ ಆಗಿಲ್ಲ. 3-4 ಹಾಸ್ಪಿಟ್ಲು ಸುಮಾರು ಡಾಕ್ಟರ್ಗಳು ಸುತ್ತಾ ಇತ್ತು ನಾನು. ಎಲ್ಲಿ ನನಗೆ ಏನು ಮಾತ್ರೆಗಳು ಕೊಡ್ತಾರೆ, 1 ವಾರ 15 ದಿವಸ ಕಡಿಮೆ ಇರುತ್ತೆ, ಮತ್ತೆ ಪುನಃ ಸ್ಟಾರ್ಟ್ ನೋವುಗಳು. ಅದರಿಂದ ನಾನು ಇಲ್ಲಿಗೆ ಬಂದಿದ್ದು ಒಂದು ನಂಬಿಕೆ ನನಗೆ. ನಂಬಿಕೆ ಅನ್ನೋದಕ್ಕಿಂತ ನಿಮ್ಗೆ ಹೆಂಗ್ ವಾಸಿ ಆಯ್ತು ಅಂತಂದ್ರೆ, ನೀವ್ ಮಾಡಿರೋ ಪಥ್ಯ ನಿಮ್ಮನ್ನ 100% ವಾಸಿ ಆಯ್ತು ಅಂತ ಹೇಳ್ತಿದ್ರಲ್ಲ, 100% ವಾಸಿ ಮಾಡಿದ್ದು ಯಾರು ಹೇಳಿ? ನೀವು ಸರ್. ನಾವಲ್ಲ, ದೇವರು ನಿಮ್ ರೂಪದ ಬಂದಿದ್ದಾರೆ. 100% ವಾಸಿ ಮಾಡಿದ್ ನಿಮ್ ದೇಹ. ದೇಹಕ್ಕೆ ಎಷ್ಟು ಹೀಲಿಂಗ್ ಪವರ್ ಇದೆ. ಡಾಕ್ಟರ್ ಹೀಲ್ ಅಂದ್ರೆ ಯಾರಪ್ಪ ಡಾಕ್ಟರ್ ಹೀಲ್ ಅಂದ್ರೆ ಅವ್ರ ಬಾಡಿನೇ ಹೀಲ್ ಅಂದ್ರೆ ಅವ್ರ ಬಾಡಿನೇ ಡಾಕ್ಟರ್ ಹೀಲಿಂಗ್ ಕೆಪಾಸಿಟಿ 100% ಇರೋದು ಬಾಡಿಗೆ. ನಾವು ತಪ್ಪೇನ್ ಮಾಡ್ತೀವಿ, ನಮ್ ಬಾಡಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಫುಡ್ ನೇ ಕೊಡ್ತಾ ಹೋಗ್ತೀವಿ. ಇವಾಗ ನೀವು ಹುಟ್ಟುವಾಗ ಹೆಲ್ತಿಯಾಗಿ ಹುಟ್ಟಿದ್ರೆ 100% ಹೆಲ್ತಿಯಾಗಿ ಹುಟ್ಟಿದ್ರೆ, ಹೌದು, ತುಂಬಾ ಚೆನ್ನಾಗಿದ್ದೆ ಚಿಕ್ಕ ವಯಸ್ಸಲ್ಲಿ. ದಪ್ಪ ಆಗಿದ್ದು ಮತ್ತೆ ಡಿಸ್ಪಲ್ಸ್ ಆಗಿದ್ದು, ಮಂಡಿ ಸಮಸ್ಯೆ ಆಗಿದ್ದು, ಇದೆಲ್ಲ ಯಾವ್ದ್ರಿಂದ ಬಂತು ಅಂದ್ರೆ, ಇವಾಗ ನಾವ್ ಹೇಳಿದ್ರಲ್ಲ ಒಂದು 10 ಐಟಮ್ಸ್, ಅದನ್ನ ನೀವು ತಾಣ ಸ್ಟಾರ್ಟ್ ಮಾಡಿದ್ರಿ. ಮೊದಲು ತಿಂತಾ ಇದ್ದೆ ನಾನು, ಗೊತ್ತಿಲ್ಲ. ಮತ್ತೆ ಆರೋಗ್ಯ ಅಂತ ಚಪಾತಿನೂ ತಿನ್ನ ಸ್ಟಾರ್ಟ್ ಮಾಡಿದ್ರಿ, ಹೆಲ್ತಿ ಅನ್ಕೊಂಡು. ಹಂಗೆ ಅನ್ಕೊಂಡಿದ್ದೆ. ಬಾಡಿನ ಅದು ಡ್ಯಾಮೇಜ್ ಮಾಡ್ತಾ ಹೋಯ್ತು. ಯಾಕಂದ್ರೆ 9 ಐಟಮ್ ರೈಟ್ ನಾಲೆಡ್ಜ್, ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ರೈಟ್ ನಾಲೆಡ್ಜ್ ಯೂಶಲಿ ನಮಗೆ ಸಿಗಲ್ಲ. MBBS ಮಾಡುವಾಗ ನಮ್ಗೆ ಹೇಳೋದಿಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಒಂದ್ಸರಿ ಕಾಯಿಲೆ ಬಂದ್ರೆ ಲೈಫ್ ಟೈಮ್ ಇರುತ್ತೆ, ಇದು ಹಿಂಗೆ ಇರುತ್ತೆ ಅನ್ನೋ ತರನೇ ನಮ್ಗೆ ಪ್ರಿಡಿಕ್ಟ್ ಟೀಚಿಂಗ್ ಮಾಡ್ತಾರೆ. ಸೊ ಈ ತರ ಇರ್ತಕ್ಕಂಥದ್ದು ಇವಾಗ ನಿಮ್ ಬಾಡಿ ಕಂಪ್ಲೀಟ್ ಆಗಿ ನಿಮ್ಮನ್ನ ಹೀಲ್ ಮಾಡಿರೋದು. ಸೊ ನಿಮ್ ಬಾಡಿನ ಇವಾಗ ಹೆಂಗೆ ಇಟ್ಕೋಬೇಕೋ ಇಟ್ಕೊಂಡಿದ್ರ ಲಾಸ್ಟ್ ಒಂದು 6 months ಇಂದ, ಅದೇ ತರ ಮೇಂಟೈನ್ ಮಾಡಿದ್ರೆ ನೀವು ಇನ್ನ 20-30 ವರ್ಷ ಆದ್ರೂ ಕೂಡ ಏನು ಬರ್ದ ಹಂಗೆ ಮೇಂಟೈನ್ ಮಾಡ್ಬೋದು. ಓಕೆ ಸರ್, ಅಷ್ಟೇ ಸಿಂಪಲ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ಸರ್, ಯಾರೇ ಆಗ್ಲಿ ಏನೇನ್ ನೋವುಗಳಿದ್ರೇನು ಅವ್ರು ಇಲ್ಲಿಗೆ ಬಂದು ಅಲ್ಲಿ ಇಲ್ಲಿ ಸುತ್ತಾಡಿ ದುಡ್ಡು ವೇಸ್ಟ್ ಮಾಡೋದು ಬದಲು ಇಲ್ಲಿ ಡೈರೆಕ್ಟ್ ಬಂದು ತೋರ್ಸ್ಕೊಂಡ್ರೆ ಅವ್ರು ಭಾರಿ ಬೇಗ ವಾಸಿ ಆಗತ್ತೆ. ಅದಂತೂ ಗ್ಯಾರಂಟಿ ನಾನು ಹೇಳ್ತೀನಿ. ಯಾಕಂದ್ರೆ ಎಕ್ಸಾಂಪಲ್ ನಾನೇ ಅಲ್ವಾ. ಅದಕ್ಕೋಸ್ಕರ ಮೈನ್ ಇಲ್ಲಿ ಪಥ್ಯ ಕೊಡೋದು ನಮ್ಗೆ ತುಂಬಾ ಇಷ್ಟ ಆಯ್ತು. ಆ ಪಥ್ಯದಿಂದ ಬಾಡಿ ಭಾರಿ ಅನುಕೂಲ ಆಗತ್ತೆ. ನೀವು ಇಲ್ಲಿಗೆ ಬಂದ ಮೇಲೆ ಎಲ್ಲ ತಲೆಯಿಂದ ಕಾಳು ತನಕ ಎಲ್ಲ ರೆಡಿ ಮಾಡಿ ಕೊಡ್ತೀರಾ. ಮುಂದಕ್ಕೆ ಚೆನ್ನಾಗಿಟ್ಕೊಳ್ಳೋದು ನಮ್ ಕೈಯಲ್ಲಿ. ಕರೆಕ್ಟ್ ಅಷ್ಟೇ. ನಾನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬಾಡಿದಾಗುತ್ತೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಯೂಟ್ಯೂಬ್ ವೀಕ್ಷಕರಿಗೆ? ಸೇಮ್ ಅದೇ, ಅದು ಆ ವಯಸ್ಸವ್ರಾಗಿರ್ಲಿ ನಮ್ ವಯಸ್ಸವ್ರಾಗಿರ್ಲಿ, ಇಂಥದನ್ನ ಫಾಲೋ ಮಾಡಿದ್ರೆ ಆ ವಯಸ್ಸಲ್ಲಿ ಅನುಭವಿಸೋದ್ ಬದಲು ಇವಾಗಿಂದಾನೇ ಅವಾಯ್ಡ್ ಆಗ್ಬಿಡುತ್ತೆ. ಯಾವ ಕಾಯಿಲೆನೂ ಬರಲ್ಲ. ಡೈಲಿ ಎಕ್ಸರ್ಸೈಸ್ ಮಾಡ್ಬೇಕು, ಹೆಲ್ದಿ ಫುಡ್ ತಿಂದ್ರೆ. ಎಕ್ಸರ್ಸೈಸ್ ಮಾಡಿದ್ರೆ ಪರವಾಗಿಲ್ಲ, ಡಯಟ್ ಸರ್. ಎಕ್ಸರ್ಸೈಸ್ ಗೆ ನಾವು ಅಪೋಸಿಟ್ ಇಲ್ಲ. ಅಟ್ಲೀಸ್ಟ್ 10% ಅಷ್ಟೇ ಎಕ್ಸರ್ಸೈಸ್ ಕಾಂಟ್ರಿಬ್ಯೂಷನ್. 90% ನೋಡಿ, ಮುಂಚೆ ಈಗ ಪೇನ್ ಇರುತ್ತೆ, ಎಕ್ಸರ್ಸೈಸ್ ಮಾಡಿ ವಾಕ್ ಮಾಡಿ ವೆಯ್ಟ್ ಲಾಸ್ ಮಾಡಿ, ವಾಕ್ ಮಾಡಿ ವೆಯ್ಟ್ ಲಾಸ್ ಮಾಡಿ, ವಾಕ್ ಮಾಡಿ 200 ಮೀಟರ್ ನಡೆಯಕ್ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ, ಪೇನ್ ಎಲ್ಲ ಹೋಗುತ್ತೆ ಅಲ್ವಾ.
ಹೌದು. ಸೊ ಹಂಗಿರುವಾಗ ಫಸ್ಟ್ ಫುಡ್ಡಿಗೆ ಬರುತ್ತೆ. ಫುಡ್ನ ಅವಾಯ್ಡ್ ಮಾಡಿಸ್ಬಿಡ್ಬೋದು. ಅವಾಯ್ಡ್ ಮಾಡಿಸಿದ್ಮೇಲೆ ಅವಾಗ ಅವರೇ ನಡೀತಾರೆ. ನೋವಿಲ್ಲ ಅಂದ್ರೆ ಆರಾಮಾಗಿ ನಡೀತೀರ. ಆರಾಮಾಗಿ ಹೋಗ್ತೀನಿ. ಹಂಗಾಗಿ ಸರ್ ಮಧ್ಯಾಹ್ನ ಕಾರ್ಬೋಹೈಡ್ರೇಟ್ ತಿಂದಿ ದೋಸೆ ಇಡ್ಲಿ ವೈಟ್ ರೈಸ್ ತಿನ್ನಿ ಅಂದ್ರಿ, ಅದರಿಂದ ಈ ಫ್ಯಾಟಿ ಲಿವರ್ಗೆ ಮತ್ತೆ ಗಾಲ್ ಬ್ಲಾಡರ್ ತೊಂದರೆ ಆಗಲ್ವಾ? ಇಲ್ಲ, ಆಗಲ್ಲ. ಯಾಕಂದ್ರೆ ನೀವು ನೈಟ್ ಅಲ್ಲಿ ಫ್ಯಾಟ್ ತಿಂತಾ ಇದ್ರಲ್ಲ, ಒಂದ್ ಮೀಲ್ ಫುಲ್ ಫ್ಯಾಟ್ ಅಲ್ಲ ನೈಟ್, ಮತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಓನ್ಲಿ ಫೈಬರ್ ಅಂಡ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತಲ್ಲ, ಹಂಗಾಗಿ ಸಮಸ್ಯೆ ಅಲ್ಲ. ಕಾರ್ಬೋಹೈಡ್ರೇಟ್ ಇಂದ ಸಮಸ್ಯೆ ಅಲ್ಲ. ಕಾರ್ಬೋಹೈಡ್ರೇಟ್ ಅನ್ನನ್ನ ಎನಿಮಿ ಮಾಡ್ಬಿಟ್ಟಾರೆ, ಶತ್ರು ಮಾಡ್ಬಿಟ್ಟಾರೆ. ಬಟ್ ಹಿಂದಿನ ಕಾಲದ ಅನ್ನಂ ಬ್ರಹ್ಮ ಅಂತ ಹೇಳಿದ್ರೆ, ಚಪಾತಿ ಬ್ರಹ್ಮ ಅಂತ ಹೇಳಿಲ್ಲ. ಇತ್ತೀಚೆಗೆ ಚಪಾತಿ ನಾನು ಜಾಸ್ತಿ ತಿಂತಾ ಇದ್ದೆ ಸರ್. ಚಪಾತಿ ಇಷ್ಟ. ಚಪಾತಿ ಅಂದ್ರೆ ಟೇಸ್ಟಿ ಆಗಿರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಇನ್ನೇನು. ಅಂದ್ರೆ ವೈಟ್ ರೈಸ್ ಮತ್ತೆ ದೋಸೆ ಇಡ್ಲಿ ತಿನ್ನೋದ್ರಿಂದ ಇದು ಗಾಲ್ ಬ್ಲಾಡರ್ಗೆ ಮತ್ತೆ ಫ್ಯಾಟಿ ಲಿವರ್ಗೆ ತೊಂದರೆ ಆಗಲ್ಲ. ಮೊಟ್ಟೆ ತಿನ್ನಿ, ತೊಂದರೆ ಆಗಲ್ಲ. ಮೊಟ್ಟೆ ತಿನ್ನಿ, ಬಟರ್ ತಿನ್ನಿ, ಓಕೆ ಸರ್, ಸಮಸ್ಯೆ ಆಗಲ್ಲ. ಕಾರ್ಬೋಹೈಡ್ರೇಟ್ ನಮ್ಮ ಬಾಡಿಗೆ ಬೇಕು. ಒನ್ ಟೈಮ್ ಕೊಡಿ ದಿನಕ್ಕೆ. ಒನ್ ಟೈಮ್ ಫ್ಯಾಟ್, ಒನ್ ಟೈಮ್ ಪ್ರೋಟೀನ್ ಕೊಡಿ. ಬೇಜಾನಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.